ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ರಶ್ಮಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪಾಲಕ್ ಪನ್ನೀರ್ ಮಾಡ್ತಿದ್ದೀನಿ. ಅದಕ್ಕೂ ಮುಂಚೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ನಾವು ಮನೆಯಲ್ಲೇ ಹೋಟೆಲ್ ರೀತಿ ತುಂಬ ರುಚಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಯಾವ ರೀತಿ ಮಾಡೋದಂತ ನೋಡೋಣ. ಸ್ಟವ್ ಆನ್ ಮಾಡಿ ನಾನು ಒಂದು ಪಾತ್ರೆಗೆ ನೀರು ಬಿಸಿ ಹಾಕಿಟ್ಟಿದ್ದೆ. ಅದು ನೀರು ಬಿಸಿಯಾಗಿದೆ. ನಾನು 2 ಕಟ್ಟಾಗೋಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೆ. ಅದನ್ನು ತೊಳೆದ್ಬಿಟ್ಟು ಹಾಕ್ಕೊಳ್ತಿದ್ದೀನಿ. ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ನಾವು ಐ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು. ನೋಡಿ ಈಗ ಬೆಂದಿದೆ. ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಬೆಂದಂಥ ಪಾಲಕ್ ಸೊಪ್ಪನ್ನ ಮತ್ತೊಂದು ಪಾತ್ರೆಗೆ ಹಾಕ್ಕೊಳ್ಬೇಕಾಗುತ್ತೆ. ನಾವು ತಣ್ಣೀರು ತಗೊಂಡಿದ್ದೀನಿ. ಒಂದು ಬಟ್ಟಲಲ್ಲಿ ನಾನು ತಣ್ಣೀರು ತಗೊಂಡಿದ್ದೀನಿ. ಆ ತಣ್ಣೀರಿಗೆ ಹಾಕಬೇಕು. ನಾವು ಈ ತಣ್ಣೀರಿಗೆ ಹಾಕೋದ್ರಿಂದ ಅದು ಹಸಿರು ಬಣ್ಣ ಹಾಗೇ ಇರುತ್ತೆ. ನಾವು ಗ್ರೇವಿ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ನಾವು ಅದನ್ನು ತಣ್ಣಗಾಗಲು ಬಿಡಬೇಕು. ಈಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿ ಇಟ್ಕೊತಿದ್ದೀನಿ. ಬಾಣಲಿಗೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 2 ಈರುಳ್ಳಿಯ ಕಟ್ ಮಾಡಿ ಹಾಕ್ತಿದ್ದೀನಿ. 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಸಿಪ್ಪೆ ತೆಗೆದು. ಶುಂಠಿ, 1-2 ಹಸಿರು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. 2 ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಳ್ಬೇಕು. ಹಾಕಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಿದ್ದೀನಿ. ಹಾಕಿ ಒಂದು 5-6 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ನಾವು ಫ್ರೈ ಮಾಡ್ಕೊಳ್ಬೇಕು. ನೋಡಿ ಅದೆಲ್ಲ ಫ್ರೈ ಆಗಿದೆ ಚೆನ್ನಾಗಿ. ಈಗ ಅದು ಸ್ಟವ್ ಆಫ್ ಮಾಡಿ ತಣ್ಣಗಾಗಲು ಬಿಡಬೇಕು. ಈಗ ಬೇರೆ ಬಾಣಲಿಗೆ ನಾನು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಒಂದು 2-3 ಚಮಚದಷ್ಟು ಎಣ್ಣೆ ಹಾಕ್ತಿದ್ದೀನಿ. 1 ಚಮಚದಷ್ಟು ನಾನು ಬೆಣ್ಣೆ ಕೂಡ ಹಾಕ್ತಿದ್ದೀನಿ. ಬೆಣ್ಣೆ ಎಲ್ಲ ಕರಗ್ತಾ ಇದೆ. ಈಗ ಒಂದು ಪಲಾವ್ ಎಲೆ, 1 ಏಲಕ್ಕಿ ಕಾಯಿ ಹಾಕ್ತಿದ್ದೀನಿ. ಸ್ವಲ್ಪ ಜೀರಿಗೆ ಎಲ್ಲ ಫ್ರೈ ಆದಮೇಲೆ ನಾನು ಸಣ್ಣದಾಗಿ ಒಂದು 4 ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದು ಹಾಕ್ತಿದ್ದೀನಿ. ಈಗ ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈರುಳ್ಳಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಫ್ರೈ ಆಗೋದ್ರೊಳಗೆ ನಾವು ಮಸಾಲೆ ರುಬ್ಕೊಳ್ಳೋಣ. ನಾನು ಆವಾಗಲೇ ಮಸಾಲೆನೆಲ್ಲ ತಣ್ಣಗಾಗಲು ಇಟ್ಟಿದ್ನಲ್ಲ. ಈಗ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ. ಎಲ್ಲ ತಣ್ಣಗಾದ್ಮೇಲೆ ನಾವು ಹಾಕ್ಕೊಳ್ಬೇಕು. ಪಾಲಕ್ ಸೊಪ್ಪು ಕೂಡ ನಾನು ಹಾಕ್ಕೊಳ್ತಿದ್ದೀನಿ. ಈಗ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ನಾನು ಅರಿಶಿನ ಪುಡಿ ಕೂಡ ಹಾಕ್ಕೊಳ್ತಿದ್ದೀನಿ. ಹಾಕ್ಬಿಟ್ಟು ನಾವು ಸಣ್ಣದಾಗಿ ರುಬ್ಕೊಳ್ಬೇಕು. ನಾನು ನೀರು ಹಾಕ್ತಿಲ್ಲ, ಹಾಗೆ ರುಬ್ಕೊಳ್ತಿದ್ದೀನಿ. ಬೇಕಾದರೆ ನೀರು ಕಮ್ಮಿ ಅನಿಸಿದ್ರೆ ನೀವು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬಹುದು. ಈಗ ಮಸಾಲೆ ರೆಡಿಯಾಗಿದೆ. ಈಗ ಈರುಳ್ಳಿ ಫ್ರೈ ಮಾಡ್ತಿದ್ವಲ್ಲ, ಈಗ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಿದ್ದೀನಿ. ಹಾಕಿ ಒಂದು ಮೀಡಿಯಮ್ ಫ್ಲೇಮ್ನಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಒಂದು 1/2 ಟೀ ಸ್ಪೂನಷ್ಟು ಖಾರ ಪುಡಿ, ಒಂದು 1/2 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಈಗ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈಗ ಗರಂ ಮಸಾಲ ಕೂಡ ಒಂದು 1/2 ಟೀ ಸ್ಪೂನಷ್ಟು ಗರಂ ಮಸಾಲ ಕೂಡ ಹಾಕ್ತಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ನೀರು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಆ ಮಸಾಲೆಯಲ್ಲಿ ನೀರಿನ ಅಂಶ ಕಮ್ಮಿ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಫ್ರೈ ಮಾಡಿಕೊಂಡು ಅದು ಎಣ್ಣೆ ಮೇಲೆ ಬರೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ಈಗ ಫ್ರೈ ಆಗಿದೆ. ಈಗ ನಾವು ಆವಾಗಲೇ ಮಸಾಲೆ ರುಬ್ಕೊಂಡಿದ್ವಲ್ಲ ಅದು ಹಾಕ್ಕೊಳ್ಬೇಕು. ನೋಡಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಮಿಕ್ಸಿ ಜಾರಿಗೆ ನೀರು ಹಾಕೊಂಡ್ಬಿಟ್ಟು ಮಿಕ್ಸಿ ಜಾರೆಲ್ಲ ತೊಳ್ಕೊಂಡು ಆ ಮಸಾಲೆ ಉಳಿದಿರುತ್ತಲ್ಲ ಅದನ್ನೆಲ್ಲ ತೊಳೆದ್ಬಿಟ್ಟು ಹಾಕ್ಕೊಳ್ಳೋಣ.
ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಅದನ್ನು ಕುದಿಯಲು ಬಿಡಬೇಕು. ನೋಡಿ ಒಂದು 5 ನಿಮಿಷ ಆಗಿದೆ. ಈಗ ಪ್ಲೇಟ್ ತೆಗಿಯೋಣ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಿದ್ದೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾನು ಹೋಮ್ ಮೇಡ್ ಪನ್ನೀರ್ ನನ್ನ ಮನೇಲೇ ಕೂಡ ಪನ್ನೀರ್ ಮಾಡ್ಕೊಂಡಿದ್ದೀನಿ. ನೋಡಿ ತುಂಬ ಸಾಫ್ಟಾಗಿ ಬಂದಿದೆ. ಇದನ್ನು ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ. ಈಗ ಗ್ರೇವಿಗೆ ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಪನ್ನೀರನ್ನ ಫ್ರೈ ಮಾಡ್ಕೊಂಡಿಲ್ಲ, ಹಾಗೇ ಹಾಕ್ತಿದ್ದೀನಿ. ಹಾಗೆ ಹಾಕೋದ್ರಿಂದ ಅದು ಸ್ಮೂತಾಗಿ ಸಿಗುತ್ತೆ. ಈಗ ನಾನು 1 ಚಮಚ ಬೆಣ್ಣೆ ಕೂಡ ಹಾಕ್ತಿದ್ದೀನಿ. ಬೆಣ್ಣೆ ಹಾಕೋದ್ರಿಂದ ಪಾಲಕ್ ಪನ್ನೀರ್ ಗ್ರೇವಿ ತುಂಬ ರುಚಿಯಾಗಿ ಬರುತ್ತೆ. ಈಗ ಬೆಣ್ಣೆ ಎಲ್ಲ ಕರಗ್ತಾ ಇದೆ. ಈಗ ಒಂದು ಬೇರೆ ಬಾಣಲಿಗೆ ನಾನು ಕಸೂರಿ ಮೇಥಿಯ ಬಿಸಿ ಮಾಡಿಟ್ಕೊಂಡಿದ್ದೀನಿ. ಈಗ ಕಸೂರಿ ಮೇಥಿಯ ಹಾಕ್ಕೊಳ್ಳೋಣ. ಈಗ ಕಸೂರಿ ಮೇಥಿಯ ಈ ಥರ ಕ್ರಷ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಈಗ ನಾವು ಫ್ರೆಶ್ ಕ್ರೀಮ್ ಹಾಕ್ಕೊಳ್ಬೇಕು. ನಾವು ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಈ ರೀತಿ ಮನೆಯಲ್ಲೇ ಹಾಲಿರುತ್ತಲ್ಲ, ಹಾಲಿನ ಕೆನೆಯ ತೆಗೆದುಕೊಳ್ಳೋಣ. ನೋಡಿ ಮೇಲೆ ಹಾಲಿನ ಕೆನೆನೆಲ್ಲ ತೆಗೆದುಕೊಳ್ತಿದ್ದೀನಿ. ಈ ಥರ ತೆಗೆದುಕೊಂಡು ಒಂದು 10ರಿಂದ 15 ನಿಮಿಷ ಈ ರೀತಿ ಬೀಟ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಅದು ಕ್ರೀಮ್ ರೀತಿ ಬರೋ ತನಕ ನಾನು ಈ ರೀತಿ ಮಾಡ್ಕೊಳ್ಬೇಕು. ಸ್ವಲ್ಪನೂ ತೆನೆ ಇರಬಾರ್ದು, ಕ್ರೀಮ್ ಥರ ಇರಬೇಕು. ಆ ರೀತಿ ನಾವು ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಈ ಥರ ಬೀಟ್ ಮಾಡ್ಕೊಳ್ಬೇಕು. ಈಗ ರೆಡಿಯಾಗಿದೆ ಇದು. ಈಗ ನಾವು ಆ ಗ್ರೇವಿ ಇದೆಯಲ್ಲ, ಗ್ರೇವಿಗೆ ಹಾಕ್ಕೊಳ್ಳೋಣ. ಈ ಸುತ್ತ ನಾನು ಗ್ರೇವಿಗೆ ಹಾಕ್ಕೊಂಡಿದ್ದೀನಿ. ಈಗ ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡಿ ಇವೆಲ್ಲ ಮಿಕ್ಸ್ ಮಾಡ್ಕೊಂಡಾಗಿದೆ. ಪಾಲಕ್ ಪನ್ನೀರ್ ಗ್ರೇವಿ ಯಾವ ರೀತಿ ಬಂದಿದೆ. ಇದು ಪಾಲಕ್ ಪನ್ನೀರ್ ಚಪಾತಿಗೆ, ಪೂರಿಗೆ, ರೋಟಿಗೆ, ಪರೋಟ ಜೊತೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಬಿಸಿ ಬಿಸಿ ಪಾಲಕ್ ಪನ್ನೀರ್ ಗ್ರೇವಿ ರೆಡಿಯಾಗಿದೆ. ನಾನೀಗ ಇದಕ್ಕೆ ಚಪಾತಿ ಮಾಡ್ಕೊಂಡಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಬೇರೆ ರೆಸಿಪಿಗೋಸ್ಕರ ರಶ್ಮಿ ಕುಕ್ಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಈ ವಿಧಾನದಲ್ಲಿ ನೀವು ಒಂದು ಸತಿ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಟ್ರೈ ಮಾಡಿ. ಥ್ಯಾಂಕ್ಸ್.